ಮೊನ್ನೆಯಷ್ಟೇ ಬೆಂಗಳೂರಿನ ಹಸು ಕೆಚ್ಚಲನ್ನ ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಪೇಟೆಯ ಬಿಜೆಪಿ ನಾಯಕರು ಇವಾಗ ನಿಯೋಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದೆ. 1 ಲಕ್ಷ ಪರಿಹಾರ ಕೊಟ್ಟಿದೆ ಬಿಜೆಪಿಯ ನಿಯೋಗ. ಸ್ಥಳಕ್ಕೆ ಭೇಟಿ ನೀಡಿ ಮಾಲೀಕರನ್ನ ಕೂಡ ಮಾತನಾಡಿಸಿದೆ ನಿಯೋಗ. ಬೆಂಗಳೂರಿನ ಹಸು ಕೆಚ್ಚಲು ಕೊಯ್ದ ಪ್ರಕರಣ. ನಸ್ರು, ಯಾರ ಮೂಲದ ನಸ್ರು ಎಂಬಾತ ಆತರ ವಿಕೃತಿಯನ್ನ ಮೆರೆದಿದ್ದ ಅಂತ ಹೇಳಲಾಗ್ತಿದ್ದು, ಸದ್ಯ ಈಗ ಬಿಜೆಪಿ ನಿಯೋಗ ವಿಜಯೇಂದ್ರ ಅಶೋಕ್ ಅವರ ನಿಯೋಗ ಭೇಟಿಯನ್ನ ಕೊಟ್ಟಿದ್ದು 1 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಆಗುತ್ತಾ? ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ನಡ್ಕೊಳಕ್ ಸಾಧ್ಯ? ಮನುಷ್ಯತ್ವ ಇರೋಂಥವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂ ನನ್ನ ಜೀವನದಲ್ಲಿ, ನಾನು ಸುಮಾರು 60 ವರ್ಷದ ಮೇಲೆ ಆಗಿದೆ, ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭಮೇಳ ನಡೀತಾ ಇದೆ 144 ವರ್ಷಕ್ಕೆ. ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋ ಅಂಥ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆಯೋಕೆ ಬಂದಿದ್ದಾರೆ ಕರ್ಣನ್ನ. ತಗೋ 2 ಹಸು, ತಗೋ 2 ಹಸು ಅಂತ. ಅಷ್ಟು ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು, ದಾರಿ ಉದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ, ರಾಶಿ ರಾಶಿ. ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕೊಲೆ ಮಾಡೋದು. ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ, ನಿಮ್ಮ ಈ ಶಾಪ, ಗೋ ಶಾಪ, ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು, ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಏನು ಬೆಂಗಳೂರಿನಲ್ಲಿ ಹಸು ಕೆಚ್ಚಲು ಕೊಯ್ದು ಸಾಕಷ್ಟು ದೊಡ್ಡ ಮಟ್ಟದ ಸದ್ದಾಗಿತ್ತು ಅಂತ ಹೇಳ್ಬೋದು. ಆ ಒಂದು ಘಟನಾ ಸ್ಥಳಕ್ಕೆ ಈಗ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ? ಪವಿತ್ರ ಚಾಮರಾಜಪೇಟೆಯಲ್ಲಿ ನಡೆದಂತಹ ಅಮಾನವೀಯ ಒಂದು ಈ ಕೃತ್ಯಕ್ಕೆ ಈಗಾಗಲೇ ರಾಜ್ಯದಲ್ಲಿ ಇರ್ತಕ್ಕಂತ ಸಾರ್ವಜನಿಕರು ಸೇರಿದಂತೆ ಆಡಳಿತ ಪಕ್ಷದವರು ಮತ್ತೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಕಿಡಿಯನ್ನು ಕೂಡ ಈಗಾಗಲೇ
ಕಾಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರಕರಣವನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂತ ಒಂದು ಒತ್ತಾಯವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಮಾಡಿರುವಂತದ್ದು. ಆ ಒಂದು ಬೆನ್ನಲ್ಲೇ ಏನು ಆರೋಪಿ ಕೂಡ ಬಂಧನವಾಗಿದೆ, ಅವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗ್ಬೇಕು ಅಂತಕ್ಕಂತ ಒತ್ತಾಯವನ್ನು ವಸ್ತು ಮಾಲೀಕರು ಸೇರಿದಂತೆ ಸಾರ್ವಜನಿಕರು ಮತ್ತೆ ಬಿಜೆಪಿಯ ಮುಖಂಡರು, ಜೆಡಿಎಸ್ ಮುಖಂಡರು ಕೂಡ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂತದ್ದು. ಅದ್ರ ಬೆನ್ನಲ್ಲೇ ಇಂದು ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತವಾಗಿ ಈಗಾಗಲೇ ಬಿಜೆಪಿಯ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮತ್ತೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮತ್ತೆ ಸಂಸದ PC ಮೋಹನ್ ಸೇರಿದಂತೆ ಒಂದಿಷ್ಟು ಬಿಜೆಪಿಯ ಮುಖಂಡರು ಕೂಡ ಈಗಾಗಲೇ ಏನು ಹಸು ಮಾಲೀಕನ ಒಂದು ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಹಸುಗಳ ಒಂದು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗೆ ಒಂದಿಷ್ಟು ನೆರವನ್ನು ಕೂಡ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ನೀಡಿರುವಂತದ್ದು. ಇನ್ನು ಇದಾದ ನಂತರ ಭೇಟಿಯ ನಂತರ ಒಂದು ಮಾಲೀಕನಿಗೂ ಕೂಡ ಒಂದು ಸಂತಾನವನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಜೊತೆಗೆ ಅವ್ರಿಗೆ ಹಸು ಕೊಡಿಸೋದಾಗಿ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ PC ಮೋಹನ್ ಅವರು ಅಂತಕ್ಕಂಥ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ನಂತರ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಏನು ಅರೆಸ್ಟ್ ಆಗಿದ್ದಾರೆ, ಇದು ಒಬ್ಬ ಜಿಹಾದಿ ಮಾಡಿದಂತಹ ಕೃತ್ಯ. ಇದು ಕೇವಲ ಒಬ್ಬರು ಮಾಡಿದಂತಹ ಕೃತ್ಯ ಅಲ್ಲ, ಯಾರೋ ಅಮಾಯಕನನ್ನು ಅರೆಸ್ಟ್ ಮಾಡಿ ಈ ರೀತಿಯಾದಂತಹ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಕಾಂಗ್ರೆಸ್ನವರು ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಇಂದು ಸಹ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಅವರು ಕೂಡ ಇದೇ ಮಾತನ್ನು ಕೂಡ ಹೇಳಿರುವಂತದ್ದು. ಇದರ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ, ಯಾಕೆಂತಂದ್ರೆ ಒಬ್ಬರಿಂದ ಈ ಒಂದು ಕೃತ್ಯ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕೇವಲ ಒಬ್ಬರನ್ನು ಅರೆಸ್ಟ್ ಮಾಡಿ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನಕ್ಕೆ ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಸೂಕ್ತವಾದಂತಹ ತನಿಖೆ ಆಗ್ಬೇಕು, ಕ್ರಮ ಆಗ್ಬೇಕು, ಇಲ್ಲ ಅಂತಂದ್ರೆ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ಲಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿ.